ಪಾರ್ಟಿ ಆಯ್ತು ಎಲ್ಲ ಆಯ್ತ್ರಿ. ನಮ್ಮ ಕರಿಯ ನೀರೇ ಹಾಕಿಲ್ಲ, ಬರೇ ಒರಿಜಿನಲ್ ಪ್ಯಾಕ್. ಅಪ್ಪಾಜಿ, ಇದೇನು ಮನೆಯೋ ಅಥವಾ ವೇಷಿಯರು ವಾಸಿಸೋ ಗೃಹ? ಈ ರೀತಿ ಕೊಡಿದು ಕಪ್ಪಳಿಸುತ್ತಿರುವಲ್ಲ, ನಾಚಿಕೆ ಬರೋದಿಲ್ಲ ಇಲ್ಲ ಹೇಷ ಜನ್ಮಕ್ಕೆ. ಕಿರಣ್, ಯಾರ ಎದುರಿಗೆ ನಿಂತು ಮಾತನಾಡುತ್ತಿರುವಿ ಎಂಬುದು ಸ್ವಲ್ಪ ಪ್ರಜ್ಞೆ ಇರಲಿ. ಅಪ್ಪಾಜಿ, ನನಗೆ ಪ್ರಜ್ಞೆ ಇದೆ ಅಂತ ವಿಷಯ ನಿಮ್ಮ ಹತ್ತಿರ ಕೇಳುತ್ತಾ ಇದ್ದೇನೆ. ಎಲ್ಲ ಏನು ನಿಮ್ಮ ಉತ್ತರ? ಕಿರಣ್, ಸಿಪ್ಪಿನ ಆವೇಶದಲ್ಲಿ ಎಂತ ಬಂಧುಗಳು ಈ ರೀತಿ ಮಾತನಾಡುವುದು ಸರಿಯಲ್ಲ. ನೀನು ಇನ್ನೂ ಚಿಕ್ಕವನು, ಈ ಪ್ರಪಂಚದ ಜ್ಞಾನವಿಲ್ಲದವನು. ನೋಡಿ ಮಿಸ್ಟರ್, ಈ ವಿಷಯದಲ್ಲಿ ನಿಮಗೆ ಹೇಳುವುದಕ್ಕೆ ಕಲಿಸಿಲ್ಲ. ತಾವು ದಯವಿಟ್ಟು ಈ ಮನೆಯಿಂದ ಹೊರಟು ಹೋಗಬಹುದು. ನೀನು ಇನ್ನ ತೆನಿಮೆಗೆ ಮಾಂಸಾಹಾರದವನು. ಕಿರಣ್, ಅವರು ನನ್ನ ಆಪ್ತ ಸ್ನೇಹಿತರು. ಅವರಿಗೆ ಎದುರು ಅಪ್ಪಾಜಿ, ಇವರು ನಿಮ್ಮ ಆಪ್ತ ಸ್ನೇಹಿತನಿರಬಹುದು. ಬೇರೊಬ್ಬರ ಮನೆಗೆ ಗೋಳಿಯಂತೆ ನುಗ್ಗಿ ತನ್ನ ಮನಸ್ಸಿಗೆ ಬಂದಂತೆ ಕುಡಿದು ನನಗೆ ಬುದ್ಧಿ ಹೇಳಲು ಬಂದಿರುವನಲ್ಲ, ಇವನಿಗೆ ನಾಚಿಕೆ ಬರಲಿಲ್ಲವೇ? ಏನ್ರಿ, ತಮ್ಮನ್ನು ಬಿಸಿನೆಸ್ ಸಲುವಾಗಿ ವಿಚಾರಿಸಲು ಬಂದರು. ಇವನು ಬೋಳಿಗೆ ಬಂದಂತೆ ಬದುಕುತ್ತಿರುವನು. ಇವನಿಗೆ ಸ್ವಲ್ಪನಾದರೂ ಬುದ್ಧಿ ಬೇಡವೇ? ನಿಮ್ಮಂತ ಲೋಪರ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳಲು ನಾನು ತಮ್ಮ ಮನೆಗೆ ಬಂದಿಲ್ಲ. ತಾವು ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಲದೆ ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ನಾನೇ ಕುತ್ತಿಗೆಗೆ ಕೈ ಕೊಟ್ಟು ಹೊರಗೆ ತಳ್ಳಬೇಕಾಗುತ್ತದೆ. ಹೊರಟು ಹೋಗ ಇಲ್ಲಿಂದ. ಕಿರಣ್, ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡುವುದು ಸರಿಯಲ್ಲ. ಅಪ್ಪಾಜಿ, ಅವಮಾನ ಮಾಡದೆ ಇವರಿಗೆ ಬಂದ ತಕ್ಷಣ ಕೊರಳಲ್ಲಿ ಹೂಮಾಲ ಹಾಕಿ ಸನ್ಮಾನ ಮಾಡಬೇಕಾಗುತ್ತೆ. ಅಪ್ಪಾಜಿ, ಸನ್ಮಾನ ಮಾಡಬೇಕಾಗುತ್ತೆ. ಅಪ್ಪಾಜಿ, ಈ ಮನೆ ಅಜ್ಜ ಮುತ್ತಜ್ಜರಿಂದ ಕಾಲದಿಂದ ಮರ್ಯಾದೆಯಿಂದ ಬೆಳೆದ ಮನೆ. ಅಪ್ಪಾಜಿ, ಮರ್ಯಾದೆಯಿಂದ ಬೆಳೆದ ಮನೆ. ನಿನ್ನಿಂದ ಬುದ್ಧಿ ಹೇಳಿಕೊಳ್ಳುವಷ್ಟು ಮೂರ್ಖ ನಾನಿಲ್ಲ. ಅದಕ್ಕಾಗಿ ಬಡತನದ ಮನೆಯಲ್ಲಿ ಬೆಳೆದು ನಿನ್ನ ಮಗಳ ವಯಸ್ಸದಲ್ಲೇ ಕಾಣುವ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದೆ ಅಂತ ಕಾಣುತ್ತೆ. ಅವನಿಗೋಸ್ಕರ ನೀವೇಕೆ ಅರ್ಚುತ್ತಿರುವೆ? ಅಷ್ಟೊಂದು ಕೀಳುಮಟ್ಟದವರೇ ನಿನ್ನ ದೃಷ್ಟಿಯಲ್ಲಿ. ನಿನ್ನ ಮಗಳ ವಯಸ್ಸಿನಲ್ಲಿ ಕಾಣುವ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದೀಯಲ್ಲವೇ? ನೀನು ಸುತ್ತು ಹತ್ತು ಹಳ್ಳಿಯ ಒಡೆಯ. ಇಲ್ಲಿಯ ಜನರು ನಿನ್ನ ತಂದೆಯ ಸ್ವರೂಪದಲ್ಲಿ ಗೌರವಿಸುತ್ತಾರೆ. ಅಂಥವರ ಜೊತೆ ನಿನಗೆ ಹೇಗೆ ಗೊತ್ತದೇನು? ಮನಸಾರ ಹೇಗೆ ಬಂತು ಅಪ್ಪ? ಮನಸಾರ ಹೇಗೆ ಬಂತು? ಕಿರಣ್, ನಿನಗೆ ಸಂಬಂಧವಿಲ್ಲದ ವಿಷಯ ತೆಗೆದುಕೊಂಡು ಹೇಗೆ ತಲೆ ಕೆಡಿಸಿಕೊಳ್ಳುವೆ? ಹೇಗೂ ಊರಿಗೆ ಬಂದಿರುವೆ, 2 ದಿವಸ ಆರಾಮವಾಗಿ ಹೋಗಬಾರದೆ? ಅಂದರೇನಪ್ಪ ನೀನಾಡುವ ಮಾತು? ನೀನು ಮಾಡುವ ಹೊಲಸ ಕೆಲಸ ನೋಡುತ್ತಾ ಹೇಳಿ ಅಂತ ಮನೆಯಲ್ಲಿ ಕೊಂಡೊಂದ್ಯಾ? ಅಪ್ಪಾಜಿ, ನಾನು ಕಲಿತ ವಿದ್ಯೆ ಒಳ್ಳೆಯ ಯಾವುದು, ಕೆಟ್ಟದ್ದು ಯಾವುದು ವಿಚಾರ ಮಾಡುವ ಶಕ್ತಿ ನನಗಿದೆ. ಅಪ್ಪಾಜಿ, ನನಗಿದೆ. ನೀನು 2 ಅಕ್ಷರ ಕಲಿತ ಮಾತ್ರಕ್ಕೆ ಮಹಾಪುರುಷವಂತರಾಗುವುದಿಲ್ಲ. ನೋಡು, ಎಲ್ಲರ ವಿಚಾರ ಮಾಡದೆ ಮನೆಯಲ್ಲಿ ಇರುವಂತಾದ್ರೆ ಇರಬಹುದು, ಇಲ್ಲವಾದರೆ ಈ ಮನೆ ಬಿಟ್ಟು ಹೊರಟು ಹೋಗಬಹುದು. ಹೋಗುತ್ತೇನೆ ಅಪ್ಪ, ಹೋಗುತ್ತೇನೆ. ನಾನು ಹಾಗೆ ಹೋಗುವುದಿಲ್ಲ. ತಂದೆಯಾದ ನೀನು, ಮಗನಾದ ನಾನು. ನಿನಗೆ ತಕ್ಕ ಪಾಠ ಕಲಿಸಿಯೇ ಇಲ್ಲಿಂದ ಹೊರಟು ಹೋಗುತ್ತೇನೆ. ಕಿರಣ್, ನನ್ನ ಮಗನೆಂಬ ಒಂದೇ ಒಂದು ಕಾರಣಕ್ಕಾಗಿ ನಿನಗೆ ಸುಮ್ಮನೆ ಬಿಡುತ್ತಿದ್ದೇನೆ. ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ರೆ ಅವರನ್ನು ಸುಟ್ಟು ಬಿಡುತ್ತಿದ್ದೆ. ಕಿರಣ್, ಇದು ನಾನು ಗಳಿಸಿದ
ಇರುವೆ. ಅಂದ ಮೇಲೆ ನಾನು ಈ ಮನೆಯಲ್ಲಿ ಇರಬಾರದು. ಅಪ್ಪಾಜಿ, ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ, ಕೇಳು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಸರಿಯಾಗಿ ನಡೆದರೆ ಮಾತ್ರ ಬದುಕಬಹುದು. ಅಪ್ಪಾಜಿ, ಇಲ್ಲದಿದ್ದರೆ ನಾವು ಮಾಡಿದ ತಪ್ಪು ಇದೇ ಜನ್ಮದಲ್ಲಿ ಅನುಭವಿಸಿ ಸಾಯಬೇಕಾಗುತ್ತದೆ. ಹೋಗುತ್ತೇನೆ ಅಪ್ಪ, ಹೋಗುತ್ತೇನೆ. ಮತ್ತೆ ನಂತರ ಇದೇ ಮನೆಗೆ ಬಂದು ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ. ಬರುತ್ತೇನೆ ಅಪ್ಪ, ನಾನಿನ್ನು ಬರುತ್ತೇನೆ. ಮಗನೆಂಬ ಮಮತೆ ಕರುಳು ಬಳ್ಳಿ ಕಡಿದು ಹೋಯಿತು. ಇನ್ನು ನನಗೆ ಯಾರ ಭಯವಿಲ್ಲ. ಅಂತೂ ನಿಮ್ಮ ತಂತ್ರದಿಂದ ಪಾಂಡವರನ್ನು ವನವಾಸಕ್ಕೆ ಕಳಿಸಿದಂತೆ ನಿಮ್ಮ ಮಗನನ್ನು ಈ ಮನೆಯಿಂದ ಹೊರಗೆ ತಳ್ಳಿದಾಯಿತು. ನೋಡಿ ಪ್ರೇಮರಾಜ್, ಇನ್ನು ಮೇಲೆ ನಾವು ಬಹಳ ಹುಷಾರದಿಂದ ಇರಬೇಕಾಗುತ್ತದೆ. ನಿಮ್ಮಂಥ ಆಪ್ತ ಸ್ನೇಹಿತರಿರುವಾಗ ಹೆದರಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಜನರ ನಿಮ್ಮ ಮಗ ನಿಮ್ಮ್ಯಾಗ ಇಟ್ಟು ಹುರ್ಕೊಳಗತ್ತ ನಂದ ಮ್ಯಾಗ ನನಗೆ ಬಹುಶಃ ರಾಮ್ಯ ಲಕ್ಷ್ಮೀನೇ ಅಂತೆಲ್ಲ ಹೇಳಿದ್ರಿ. ಯಾಕಂದ್ರೆ ಮಕ್ಕಳು ಅವರು ಅಲ್ಲಿ ವಿಷಯ ಹೊಟ್ಟೆಲ್ಲ ಅವರು ನಾಷ್ಟ ಮಾಡೋದ್ರ ಕೂತು ನಾವಾಗಿ ತಗೊಂಡ ಬಹುಶಃ ಇವ್ರದ್ದು ಏನ ಪ್ಲಾನಿಂಗ್ ಮಾಡೋದು ನಾ ತಿಳ್ಕೊಂಡ್ರ ಅದಾಗಲ್ಲ ಭಾಷಣ ತಿಳಿ ಬಂದಿರಿ. ಅವಾಗ ಇನ್ನೊಂದು ಇದು ನೋಡಿ ಕೇಳಿ. ಗುಮಾಸ್ತ್ರೆ, ನೀವು ಮಾಡಿದ ತರ್ಕ ಸರಿ ಇದೆ. ನಾನು ಅದೇ ಮಾತು ಹೇಳಬೇಕಂತ ಮಾಡಿದ್ದೇನೆ. ಕೇಳಿದಿರಲ್ಲ, ನಾವಿನ್ನು ಸುಮ್ಮನೆ ಕೂಡಬಾರದು. ಆ ರಾಮ ಲಕ್ಷ್ಮಣರ ಸಂಸಾರ ಸಿದ್ಧವಾಗಲೇಬೇಕು. ನಾ ಇರುವಾಗ ತಾವೇಕೆ ವಿಚಾರ ಮಾಡುತ್ತೀರಿ? ನೀವೊಬ್ಬರೇ ಪಟ್ಟು ನೋಡ್ರಿ. ಮುಂದೇನು ಮಾಡಬೇಕಂತ ವಿಚಾರ ಮಾಡಿರಿ. ಜನರ ಏನು ವಿಚಾರ ಮಾಡಿದಿರ? ಈಗ ಒಂದು ಆಗ್ಯದ, ಇನ್ನೊಂದು 4 ಮಾಡೋದು. ಸರಿಯಾ? ತೀರ್ಥ ಬಳಸಲೇ. ಎಲ್ಲ ಒಟ್ಟು ಚಕ್ನ ಹೊಂಡ ಕೊಡೋಂದ್ರೆ ನಂಬಲಿಲ್ಲ ಉಪ್ಪಿನಕಾಯಿ ಅಂತ. ನಂಬಲ್ಲದ್ರೆ ಉಪ್ಪಿನಕಾಯಿ ಹಿಂಗ ವಾಟ್ ಎ ಕಾಂಬಿನೇಷನ್. ಯಾರಿಗೇನೆ ಉಪ್ಪಿನಕಾಯಿ ಚಕ್ರ ಬೇಕಂದ್ರೆ ನಂಗೆ ನೆನ್ಸ್ಕೊರಿ, ಆಟೋಮೆಟಿಕ್. ಎಲ್ಲ ಕನ್ನಡ ಕಲಾ ಪ್ರೇಕ್ಷಕರು ತಿಳಿಸುವುದೇನೆಂದರೆ, ತಾವು ಬೇಡಿದ ಹಾಗೆ ಹಾಡಲು ಇದೇನು ಡ್ಯಾನ್ಸ್ ಕ್ಲಬ್ ಅಲ್ಲ,